Hello guys. ಗೈಸ್ ಇವಾಗ ನಾನು ನಮ್ಮಪ್ಪ ಟೇಸ್ಟ್ ಮಾಡಿ ಕಟ್ಕೊಂಬಿಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಇಟ್ಸ್ ಅ ಡೈಲಿ ವ್ಲಾಗ್. ಸೊ ದಿನ ಹೇಗೆ ಹೋಗುತ್ತೋ ಹಾಗಾಗಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ನಂದು ಸ್ನಾನ ಆಗಿದೆ, ಟಿಫನಿನ ರೆಡಿ ಮಾಡಬೇಕು. ಆ್ಯಂಡ್ ಭವಿಷ್ಯ ಅಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಏನು ಅಡುಗೆ ಮಾಡ್ತೀನಿ ಅಂತ ಇನ್ನು ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಾದ್ಮೇಲೆ ಹೇಳ್ತೀನಿ. ನಾವು ಹೋಗಿ ಒಂದು ಸ್ವಲ್ಪ ಟಿಫನ್ ರೆಡಿ ಮಾಡಿ ಮನೇದು ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಟಿಫನು ಪೊಂಗಲ್ ಮಾಡಿದೆ, ತಿಂದಾಯಿತು. ಆ್ಯಂಡ್ ಈಗ ಆಮ್ಲ ಕಾಂಜಿ ಮಾಡೋಣ ಅಂತ ಅಂದ್ಕೊಂಡ್ರೆ, ಸೊ ತೋರಿಸೋಣ ಅಂತ. ತುಂಬ ಈಸಿ, ಇದೊಂದು ಶಾರ್ಟ್ ರೆಸಿಪಿ ತೋರಿಸ್ಬಿಡ್ತೀನಿ. ಓಕೆ, ಈಗ ಏನೇನು ತೊಗೊಂಡಿದ್ದೀನಿ ಅಂದರೆ ಆಮ್ಲ, ಒಂದು ಸ್ವಲ್ಪ ಶುಂಠಿ, ಆ್ಯಂಡ್ 2 ಸ್ಲಿಟ್ ಆಗಿರೋವಂಥ ಮೆಣಸಿನ್ಕಾಯಿ, 2 ಪೀಸ್ ಆಫ್ ಬೆಳ್ಳುಳ್ಳಿ, ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಪೌಡರ್, ಮತ್ತು ಇದು ಪೆಪ್ಪರ್ ಪೌಡರ್, ಇದು ಪಿಂಕ್ ಸಾಲ್ಟ್. ಈಗ ಇದೆರಡನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಪೇಸ್ಟ್ ರೆಡಿಯಾಗಿದೆ ಗೈಸ್. ಇವಾಗ ಬಾಟಲ್ ತೊಗೊಂಡು ಎಲ್ಲನೂ ಇದರೊಳಗೆ ತುಂಬಬೇಕು. ಎರಡು ಬೆಳ್ಳುಳ್ಳಿ, ಪಿಂಕ್ ಸಾಲ್ಟ್, ಪೆಪ್ಪರ್, ನೀರು ಚೆನ್ನಾಗಿ ಗೈಸ್. ಇವಾಗ ಇದು ರೆಡಿಯಾಗಿದೆ. ಆಮ್ಲ ಪೀಸಸ್ನ ಕಟ್ ಮಾಡಿಬಿಟ್ಟು ಹಾಕ್ತಾರೆ, ಶುಂಠಿ ಪೀಸಸ್ನ ಕಟ್ ಮಾಡಿಬಿಟ್ಟು ಕಾಂಜಿನಲ್ಲಿ ಹಾಕ್ತಾರೆ. ನಾನು ಫುಲ್ಲು ಪೇಸ್ಟೇ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ವೇಸ್ಟ್ ಆಗಬಾರ್ದು ಶುಂಠಿ ಪೀಸು ಅಥವಾ ಆಮ್ಲ ಪೀಸಸ್. ಆಮೇಲೆ ವೇಸ್ಟ್ ಅಂತ ಅನಿಸುತ್ತೆ, ಇಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ದಟ್ಸ್ ವೈ ಮಿಕ್ಸಿ ಪೇಸ್ಟ್ ಮಾಡಿಬಿಟ್ಟು ಮಾಡಿಕೊಂಡ್ರೆ ಕುಡ್ಬಿಡ್ಬೋದು. ಸೊ ಇವಾಗ ಇದನ್ನು ಆ್ಯಕ್ಚುಲಿ ಬಿಸಿಲೇ ಇಲ್ಲ ಇವತ್ತು, ಬಟ್ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆ ಎಷ್ಟು ಬಿಸಿಲಿದೆಯೋ ಅಷ್ಟು ಬಿಸಿಲಿಗೆ ಸ್ವಲ್ಪ ಹೊತ್ತು ಇಡ್ತೀನಿ. ಇದನ್ನು ಆಮ್ಲ ಕಾಂಜಿ ಏನು ಮಾಡಿದ್ದೀನಿ, ಟೇಸ್ಟ್ ನೋಡಿದ್ರೆ ಸಕ್ಕತ್ತಾಗಿದೆ. ಇನ್ನು 2 ಡೇಸ್ ಆದಮೇಲೆ ಇದು ಕುಡಿಯೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಹೆಲ್ದಿ ಕೂಡ. ಇವಾಗ ಹೊರಗಡೆ ಇಡ್ತಾಯಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು. ಗೈಸ್, ಹೊರಗಡೆ ಬಿಸಿಲೇ ಇಲ್ಲ. ಓಕೆ ಗೈಸ್, ಇದನ್ನು ತೊಗೊಂಬಂದು ಹೊರಗಡೆ ಇಟ್ಟಾಗಿದೆ. ಬಿಸಿಲೇ ಇಲ್ಲ, ಫುಲ್ಲು ಚಳಿ, ಕ್ಲೈಮೇಟ್ ಫುಲ್ಲು ಕೋಲ್ಡ್ ಆಗಿದೆ. ಬಟ್ ಸ್ಟಿಲ್ ಸ್ವಲ್ಪನಾರು ಸನ್ಲೈಟ್ ಇದ್ರ ಮೇಲೆ ಬೀಳಲಿ ಅಂತ. ಈಗ ಬೇರೆ ಕೆಲಸ ಇದೆ ಗೈಸ್. ಇವತ್ತು ಆ್ಯಕ್ಚುಲಿ ಹೊರಗಡೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ, ಮತ್ತು ನಮ್ಮ ಯಜಮಾನರು ಪಾರ್ಕ್ಗೆ ಹೋಗಿದ್ದಾರೆ. ಈಗ ಮೇ ಬಿ ನಾನು ಹೋಗ್ತಾ ಇದ್ದೆ, ಬಟ್ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಇವತ್ತು. ಭವಿಷ್ಯ ನನ್ನ ಬಟ್ಟೆ ಎಲ್ಲ ಮಡ್ಚ್ಕೋಬೇಕು, ಅದಕ್ಕೋಸ್ಕರ ಎಲ್ಲ ಹೋಗಿಲ್ಲ. ಆ್ಯಂಡ್ ಭವಿಷ್ಯಂದು ನಾಳೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಅವಳು ಓದ್ಕೋತಾ ಇದ್ದಾಳೆ. ಗೈಸ್, ಈಗ ಒಂದಿನ ಆಧಾರ್ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು. ಕಾಂಜಿ ಇವಾಗ ಬಿಸಿಲಲ್ಲಿ ಇದೆ. ನೆನ್ನೆ ಮಾಡಿದ್ದು ಕಾಂಜಿ, ಇವತ್ತು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾಳೆ ಕುಡಿಬೇಕು, 2 ಡೇಸ್ ಆದಮೇಲೆ. ಬಟ್ ನಾನು ಒಂದಿನ ಆದಮೇಲೆ ಕುಡಿತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತೇ ಕುಡಿದ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಕಾಂಜಿ ಹಾಕ್ಕೊಂಡು ಕುಡಿತೀನಿ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಟಿಫನ್ನು ರಾಗಿ ದೋಸೆ, ಚಟ್ನಿ, ಅದಾದಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಏನು ಟಿಫನ್ ಬೇಕು ಅಂದರು, 2 ಥರ ಹೇಳಿದ್ರು. ಅದಕ್ಕೆ ಸರಿ ಬಿಡಿ, ಸ್ವಲ್ಪ ಚಿತ್ರಾನ್ನ ತಾನೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾಂಜಿ ತುಂಬ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಗೈಸ್, ಇವಾಗ ಕಾಂಜಿ ತೊಗೊಂಬಂದು ಇಟ್ಕೊಂಡಿದ್ದೀನಿ 1 ಲೋಟ. ಅದಕ್ಕೊಂಚೂರು ಹೆಚ್ಚು
ನಿಂಬೆಹಣ್ಣು ಹಾಕೋತೀನಿ. ಟೇಸ್ಟಿಯಾಗಿದೆ ಗೈಸ್. ಆಮ್ಲ ಕಾಂಜಿ ಕುಡಿಬೋದು. ನೀವು ಬೇರೆದ್ದು ಕಾಂಜಿ ಮಾಡ್ಕೊಳ್ಳೋದು ಸ್ವಲ್ಪ ಏನಾರು ಅನಿಸ್ಬೋದೇನೋ ನಿಮಗೆ, ಬಟ್ ಆಮ್ಲ ಕಾಂಜಿ ತುಂಬ ಸಖತ್ತಾಗಿದೆ. ಆ್ಯಂಡ್ ಜಾಸ್ತಿ ಖಾರನೂ ಇಲ್ಲ ಇವತ್ತು, ಸೊ ನಾವು ಯಜಮಾನ್ರಿಗೂ ಆರಾಮಾಗಿ ಕೊಡ್ಬೋದು. ಈಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ, ಸೊ ಆಮೇಲೆ ಸಿಗ್ತೀನಿ ಗೈಸ್. ಈಗಾಗಲೇ ಭವಿಷ್ಯನ್ಗೆ ಎಕ್ಸಾಮ್ ಮುಗ್ದಿದೆ, ಸೊ ನಮ್ಮ ಯಜಮಾನ್ರು ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವಳು ಬಂದಿದ ತಕ್ಷಣ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಭವಿಷ್ಯ ಬಂದ್ಲು. ನೀನು ಹಾಕೊಂಡಿದ್ಯಲ್ಲ ಬಿಡು. ಇಲ್ಲ ಹೆಂಗೆ ಮಾಡಿದೆ ಎಕ್ಸಾಮು? ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಮಾಡ್ದಾ? ಹಾಂ, ಇವಾಗ ಏನು ಮಾಡ್ತೀವಿ? ಅದು ಅದು ಚಕ್ಲಿ ಕಾಸರಗೋಡು ಚಕ್ಲಿ ಮಸಾಲ ಮಾಡೋಣ ಬಾ. ಮಾಡದ? ನೀವು ಬರೋ ಅಷ್ಟರಲ್ಲಿ ಬಾಯಿಗೆ ಇಟ್ಬಿಡ್ತೀನಿ ಅಂತ ಅಂದೆ. ಇಲ್ಲ, ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಬೇಕಾಗಿತ್ತು, ಅದಕ್ಕೆ. ಗೈಸ್, ಇವಾಗ ಇದೇನಿದು ಹಿಂಗಿದೆ ಆದ್ರೆ ಮೂರೇ ಇರೋದು ಬ್ಲೇಡು ಅನ್ಕೊಂಡೆ. ಇವಾಗ ನಾವು ಕಾಸರಗೋಡು ಮಸಾಲ ಚಕ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಮೊದಲೇ ಖರ್ಜೂರನ ಸೀಡ್ಸ್ ತೆಗೆದುಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀವಿ. ಸೊ ಫಸ್ಟು ಇಲ್ಲಿ ಖರ್ಜೂರನ ಹಾಕೊಳ್ಳಿ. ಜಾಸ್ತಿನೇ ಇರುತ್ತೆ ಕಾರ. ಸೊ ಇಷ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಮೆಣಸಿನ್ಕಾಯಿ ಪೌಡರ್, ನಿಂಬೆಹಣ್ಣು, ಸಾಲ್ಟ್, ಜಾಸ್ತಿ ಐತೆ ಸಾಲ್ಟು ಅನ್ಸುತ್ತೆ. ಸ್ವಲ್ಪ ನೀರು ಸಾಕು. ಫುಲ್ಲು ಮಿಕ್ಸಿ ಮಾಡ್ಕೋಬೇಕು ಇದನ್ನ. ಯಪ್ಪ, ನಂಗೆ ಭಯನೇ ಆಗೋಯ್ತು. ನೀರೇನಿಗೆ ಬೇಕಮ್ಮ? ಸರಿ, ಓ ಕರೆಕ್ಟು. ರೈಸ್ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ. ಆಗಿದೆ ಅನ್ಸುತ್ತೆ ನೋಡಿ. ಯಸ್, ಆಗಿದೆ. ತಡಿ ಒಂದ್ ನಿಮಿಷ. ಚಟ್ನಿ ಗಿಟ್ನಿ ಅಲ್ಲ, ನೀನ್ ಮಾತ್ರ ನೋಡು. ಸರಿಗಿದ್ಯಾ? ಹೌದಾ? ಬೇಡ ನಾನು ನೋಡಿ. ಆ್ಯಂಡ್ ಚಕ್ಲಿ ತಂದಿದ್ದೀವಿ. ಅಲ್ಲ, ತಂದಿದ್ದಾರೆ ನಮ್ಮ ಯಜಮಾನ್ರು. ಅದನ್ನ ಹಿಂಗೆ ಹಾಕೋದು. ಜಾಸ್ತಿ ಬೇಡ, ಸಾಕು. ಅಷ್ಟು ಹಾಕು. ಸಾಕು. ಸ್ನಾನ ಮಾಡ್ಸೋದು ಸಾಕಲ್ವಾ? ಏನಿದೆ? ಪಾಂಜಿನ ಇದು ಕಾಸರಗೋಡು ಚಕ್ಲಿ. ಚಕ್ಲಿ ಬೇಡ, ಯಾಕೆ? ಇದನ್ನೇ ಟೇಸ್ಟ್ ನೋಡೋದ? ಅದು ಬಿಡ್ಬೇಕಾಯ್ತು, ಒಂದೊಂದಿನ ಡಿಪ್ ಮಾಡ್ಬೇಕಾಯ್ತು. ಮಾಡಮ್ಮ, ಫುಲ್ ಮಿಕ್ಸ್ ಮಾಡಮ್ಮ. ನಾನು ಅಪ್ಪ ಇಬ್ರು ವಿಡಿಯೋ ತೆಗಿ. ಒಂದು ನಿಮಿಷ ತಾಳು. ತಡಿ ನಿಮಿಷ.
ಗೈಸ್ ಇವಾಗ ನಾನು ನಮ್ಮಪ್ಪ ಟೇಸ್ಟ್ ಮಾಡ್ತೀವಿ. ರಸಿಯಾ ಹೆಂಗಿದೆ? ಚೆನ್ನಾಗಿದ್ಯಾ? ಇದು ಸ್ವಲ್ಪ ಮೆತ್ತಿರ್ಬೇಕಾಯ್ತು. ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟು ತಿನ್ಬೇಕು. ಚೆನ್ನಾಗಿದೆ ತಾನೇ? ಆದ್ರೆ ಅದು ಖಾರ ಪುಡಿ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ ಟೇಸ್ಟ್. ಏನೋ ಒಂಥರ ಎಕ್ಸ್ಟ್ರಾ ಜಸ್ಟ್ ಚೆನ್ನಾಗಿದೆ. ಇನ್ನೂ ತಿನ್ಬೇಕು ಅನ್ನಿಸ್ತಾರೆ. ಗೈಸ್ ನೀವು ಮಾಡ್ಕೊಂತೀನಿ. ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಗೈಸ್. ತುಂಬ ಚೆನ್ನಾಗಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಷ್ಟೇ. ಅಪ್ಪಂಗೆ ಬೇಕು ಇನ್ನೊಂದು ಚಕ್ಲಿ ಹಾಕೋದಕ್ಕೆ. ಚೆನ್ನಾಗಿದೆ ಗೈಸ್. ಖಾರ ಅನಿಸ್ತಿಲ್ವಾ ಗೈಸ್? ನಮ್ಮಪ್ಪ 2 ಸತಿ ತಿಂತವ್ರೆ ಅಂದ್ರೆ ಅದು ನಿಜ ಚೆನ್ನಾಗಿದೆ ಅಂತ. ಅಂದ್ರೆ ಒಳ್ಳೇದಾಯ್ತು ನಾವು ಜಾಸ್ತಿ ಖಾರ ಹಾಕ್ಲಿಲ್ಲ. ಇನ್ನ ಖಾರ ಹಾಕ್ಬಿಟ್ಟಿದೆ ಇದ್ರೆ ಖಾರ ಹಾಕ್ತಿತ್ತು. ಚಕ್ಲಿ ಹಾಕೊಳ್ಳಿ. ನಮ್ಮ ಭವಿಷ್ಯ ಈ ಬಾಟಲ್ನ ತಗೊಂಡ್ಬರ್ತಾಳೆ ಗೈಸ್. ನೀರಿನ ಬಾಟ್ಲು ಒಂದು ಫುಲ್ಲು. ಇನ್ನೊಂದು ಕೈದು ಇನ್ನೊಂದು ಬಾಟ್ಲು ಅಪ್ಪ ತರ್ತಿದೆ. ಓಕೆ ಗೈಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಆ್ಯಂಡ್ ಅಡುಗೆ ಬಂದುಬಿಟ್ಟು ಬೇಳೆ ರಸಮ್ ಮಾಡ್ತಾಯಿದ್ದೀನಿ ವಿತ್ ರೈಸ್ ಆ್ಯಂಡ್ ಬೇಳೆ ರಸಮ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಯಜಮಾನರು ಇವತ್ತು ಅವ್ರ ಫ್ರೆಂಡ್ಸ್ ಜೊತೆ ರಾತ್ರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ತಿರುಪತಿಗೆ. ಅದಕ್ಕೋಸ್ಕರ ಅಡುಗೆ ಮಾಡಬೇಕಿವಾಗ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಟ್ರೆಡ್ಮಿಲ್ ಮಾಡಿಬಿಟ್ಟು ಮುಗಿಸೋಣ ಅಂತ. ಈ ಶಾಲ್ ಬಂದುಬಿಟ್ಟು ನಮ್ಮ ಕೋಮಲ ಅದಕ್ಕೆ ಕೊಟ್ಟಿರೋದು. ಲಾಂಗ್ ಬ್ಯಾಕ್ ಅವರು ಟ್ರಿಪ್ಗೆ ಹೋಗಿದ್ದಾಗ ತೊಗೊಂಬಂದು ನನಗೆ ಕೊಟ್ಟರು. ತುಂಬ ಬೆಚ್ಚಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಇವಾಗ ಸದ್ಯಕ್ಕೆ ತುಂಬ ಚಳಿ ಇದೆ. ಅದಕ್ಕೋಸ್ಕರ ಯಾವಾಗಲೂ ಈ ಶಾಲ್ ನಾನು ಹಾಕ್ಕೊಂಡಿರ್ತೀನಿ, ಇಲ್ಲ ಅಂದರೆ ಭವಿಷ್ಯ ಹಾಕ್ಕೊಂಡಿರ್ತಾಳೆ ಅಷ್ಟೇ ಗೈಸ್. ಇವಾಗ ನಾನು ಟ್ರೆಡ್ಮಿಲ್ ಮಾಡಬೇಕು. ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ. ಇವಾಗ ಊಟ ಆದಮೇಲೆ ಹೊರಡ್ತಾರೆ. ಅವ್ನು ಪಿಕಪ್ ಮಾಡೋ ಟೈಮಲ್ಲಿ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಓಕೆನಾ? ಹಾಂ, ನಮ್ಮ ಭವಿಷ್ಯ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಬರಲಾ? ಹಾಂ ಸರಿ, ಅದು ಕಿವಿದು ಹಾಕ್ಕೊಳ್ಳಿ. ಅದು ಹುಡ್ಡಿನೂ ಇರುತ್ತೆ, ಮಲಗಬೇಕಾದ್ರೆ ಹಾಕ್ಕೊಂಬಿಡಿ. ಹಾಂ, ಹಾಕ್ಕೊಂಬಿಡಿ. ಭವಿಷ್ಯ ಬರಲಾ? ಬರ್ತೀನಮ್ಮ, ಬಾಯ್. ಅಮ್ಮಂಗೆ ತೊಂದರೆ ಕೊಬೇಡ, ಗೊತ್ತಾಯ್ತಾ? ಮಕ್ಕೊಡ್ಬಿಡ್ತೀನಿ ಬಂದ ತಕ್ಷಣ. ಆರಾಮಾಗಿ ಸ್ವಿಚ್ ಆಫ್ ಮಾಡ್ಕೋ ಚಿತ್ರ. ಎಲ್ಲ ಸ್ವಿಚ್ ಆಫ್ ಮಾಡಿ ಎಲ್ಲ ಮಾಡ್ತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಏನೋ ತೊಗೊಂಡೋಗ್ಬೇಕಾ? ಇಲ್ಲ, ಕಾಸು, ಮೊಬೈಲು ತೊಗೊಂಡಿದ್ದೀನಿ, ಪವರ್ ಬ್ಯಾಂಕ್, ಫೋನ್, ಚಾರ್ಜರ್, 2 ಚಾರ್ಜರ್ ಇಲ್ಲ, ಪರ್ಸು, ದುಡ್ಡಿದೆ, ಸ್ವಲ್ಪ ಇದೆ, ಜಾಸ್ತಿ ಬೇಡ. ಬರಲಾ? ಸರಿ, ಬಾಯ್ ಬಾಯ್. ಅಲ್ಲೋಡು. ಅವರು ನಮ್ಮ ಯಜಮಾನ್ರ ಫ್ರೆಂಡು ಮೂರ್ತಿ ಅಂತ.
ಗೈಸ್ ನಮ್ಮ ಯಜಮಾನ್ರು ಟ್ರಿಪ್ಗೆ ಹೋದ್ರು. ಈಗ ನಾನು ಭವಿಷ್ಯ ಇಬ್ಬರೇ ಮಲ್ಕೋಬೇಕು ಇವತ್ತು. ನೀಟಾಗಿ ಬಾಗಿಲಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಲೇಟಾಗಿ ಮಲ್ಕೋತೀವಿ, ಯಾಕಂದರೆ ಭವಿಷ್ಯದ ಓದೋದಿದೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್.